ಐನೂರು ವರ್ಷಗಳ ಕಾಲ ನೆಲೆಯಿಲ್ಲದೆ ಇದ್ದ ರಾಮ ಕಡೆಗೂ ಅಯೋಧ್ಯೆಗೆ ಮರಳಿ ಬಂದಿದ್ದಾನೆ. 82 ಸೆಕೆಂಡ್ನಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಡೆದ ದೃಶ್ಯಗಳನ್ನು ನೀವೆಲ್ಲ ಟಿವಿ ಚಾನಲ್ಗಳಲ್ಲಿ ನೋಡಿದ್ದೀರಾ. ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಅದೊಂದು ಅದ್ಭುತ ನಡೆಯಬೇಕಿತ್ತು. ಆ ಪವಾಡ ನಡೆಯಲಿಲ್ವಾ? ಅಥವಾ ಆ ಪವಾಡವನ್ನು ಕ್ಯಾಮರಾ ಮುಂದೆ ತೋರಿಸಲಿಲ್ವಾ? ಪ್ರಾಣ ಪ್ರತಿಷ್ಠಾಪನೆ ವೇಳೆ ದೇವರ ಮುಂದೆ ಇಟ್ಟ ಕನ್ನಡಿ ಒಡೆದು ಹೋಯ್ತಾ? ಯಾಕೆ ಆ ಪವಾಡವನ್ನು ತೋರಿಸಲಿಲ್ಲ? ರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೆದ ನಂತರ ಆದ ಚಮತ್ಕಾರವಾದರೂ ಏನು? ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಹಾಗೆ ನೀವು ಶ್ರೀರಾಮನ ಭಕ್ತನಾಗಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಯಾವ ಮೂರ್ತಿಯಾದರೂ ಕಲ್ಲಿನ ಮೂರ್ತಿಯಾಗಿರುತ್ತೆ. ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಾಗ ಎಲ್ಲ ಮಂತ್ರ ಘೋಷಗಳನ್ನು ಹೇಳುತ್ತಾ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯವನ್ನು ನಡೆಸಲಾಗುತ್ತೆ. ತದನಂತರವೇ ವಿಗ್ರಹ ಭಗವಂತನಾಗಿ ಭಕ್ತರಿಗೆ ಕಾಣಿಸುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಸುಮ್ಮನೆ ವಿಗ್ರಹ ತಂದು ಪೂಜೆ ಮಾಡೋದಲ್ಲ. ಈ ವೇಳೆ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ತಾರೆ. ನಂತರ ವಿಗ್ರಹವನ್ನು ಹೂವಿನಲ್ಲಿ, ನೀರಿನಲ್ಲಿ, ಜೇನಿನಲ್ಲಿ ಅಥವಾ ಧಾನ್ಯಗಳಲ್ಲಿ ಮುಳುಗಿಸಿ ಇಡಲಾಗುತ್ತೆ. ಅದನ್ನು ಆದಿವಾಸ ಪ್ರಕ್ರಿಯೆ ಎಂದು ಹೇಳಲಾಗುತ್ತೆ. ಈ ಆದಿವಾಸ ಪ್ರಕ್ರಿಯೆಯಲ್ಲಿ ವಿಶೇಷ ಮಂತ್ರಗಳ ಪಠನೆಯಾಗುತ್ತೆ. ಭೂಮಿ, ಜಲ, ವಾಯು, ಆಕಾಶ, ಅಗ್ನಿ ಈ 5 ಪಂಚಭೂತಗಳು ವಿಗ್ರಹವನ್ನು ಬಂದು ಸೇರುತ್ತೆ. ಅದಾದ ನಂತರವೇ ವಿಗ್ರಹ ಜೀವ ಪಡೆದುಕೊಳ್ಳುತ್ತೆ. ಇಲ್ಲಿ ಸಮಯ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ದೋಷವಾಗುವ ಸಂಭವವಿರುತ್ತೆ. ಇದೇ ಕಾರಣಕ್ಕೆ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರುತ್ತಾರೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಬಾಲರಾಮನಿಗೆ ಹಾಲಿನ ಅಭಿಷೇಕ ಮಾಡಿ ವಿಗ್ರಹವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಲಾಗಿತ್ತು. ಅತೀಂದ್ರಿಯ ಶಕ್ತಿಯನ್ನು ವಿಗ್ರಹಕ್ಕೆ ಈ ಸಮಯದಲ್ಲಿ ಆಹ್ವಾನ ಮಾಡಲಾಗುತ್ತೆ. ಅದಾದ ನಂತರವೇ ಬಾಲರಾಮನ ವಿಗ್ರಹ ಭಕ್ತರಿಗೆ ಭಗವಂತನ ರೂಪದಲ್ಲಿ ಕಾಣುತ್ತೆ. ಅತೀಂದ್ರಿಯ ಶಕ್ತಿಯ ಆಹ್ವಾನದ ನಂತರ ಕಣ್ಣಿನ ಬಟ್ಟೆಯನ್ನು ತೆಗೆದ ನಂತರ ರಾಮನ ಕಣ್ಣಿನಿಂದ ದಿವ್ಯ ಶಕ್ತಿಯೊಂದು ಹೊರಬರುತ್ತೆ. ಅದು ಸಾಮಾನ್ಯ ಜನರ ಮೇಲೆ ಬಿದ್ದರೆ ಅದನ್ನು ಸಹಿಸಿಕೊಳ್ಳುವಷ್ಟು ಶಕ್ತಿ ಇರೋದಿಲ್ಲ. ಹಾಗಾಗಿ ರಾಮನ ಮುಂಭಾಗದಲ್ಲಿ ಒಂದು ಕನ್ನಡಿಯನ್ನು ಇಟ್ಟು ಶ್ರೀರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆರೆಯಲಾಯಿತು. ಆಗಲೇ ನೋಡಿ ಅದ್ಭುತ ಶಕ್ತಿಯೊಂದು ಹೊರಬಂತು. ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದ ಕೂಡಲೇ ಕನ್ನಡಿ ಪಟಾರಂತ ಹೊಡೆದು ಹೋಯಿತು. ರಾಮನ ಕಣ್ಣಿನ ಶಕ್ತಿಗೆ ದರ್ಪಣವೇ ಪುಡಿಪುಡಿಯಾಗಿತ್ತು. ಸಾಕಷ್ಟು ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಇಂತಹ ಅದ್ಭುತ ನಡೆದಿದೆ. ನೀವು ಕೂಡ ಇಂತಹ ವಿಡಿಯೋಗಳನ್ನು ನೋಡಿರ್ತೀರ. ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ವಿಗ್ರಹಕ್ಕೆ ಅತೀವ ಶಕ್ತಿ ಬರುತ್ತೆ. ಅದಕ್ಕಾಗಿ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೆಯುವ ಮೊದಲು ಕನ್ನಡಿಯನ್ನು ಮುಂದೆ ಇಟ್ಟಿರ್ತಾರೆ. ಈಗ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಅಯೋಧ್ಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದಾಗ ಕನ್ನಡಿ ಹೊಡೆದೋಯ್ತಾ ಇಲ್ವಾ? ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಪರದೆಯನ್ನು ಬಿಡಲಾಗಿತ್ತು. ಕೆಲವೊಂದು ಶಾಸ್ತ್ರಗಳನ್ನು ಕ್ಯಾಮರಾದಲ್ಲಿ ತೋರಿಸಲು ಸಾಧ್ಯವಿಲ್ಲ. ಇಲ್ಲೂ ಕೂಡ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದ ಕೂಡಲೇ ಕನ್ನಡಿ ಹೊಡೆದು ಹೋಗಿರಬಹುದು, ಇಲ್ಲ ಒಡೆಯದೇ ಇರಬಹುದು. ಆಗಮನ ಶಾಸ್ತ್ರದ ಪ್ರಕಾರ ಪ್ರತಿ ವಸ್ತುವಿನಲ್ಲೂ ಭಗವಂತ ನೆಲೆಸಿರುತ್ತಾನೆ. ಆತ ಹುಟ್ಟು ಮತ್ತು ಸಾವಿನ ಪ್ರತೀಕ. ಅದರಂತೆ ಈ ಮೂರ್ತಿಯಲ್ಲೂ ದೇವ ನೆಲೆಸಿದ್ದಾನೆ ಎಂದು ತೋರಿಸಲೇ ಇಂತಹ ಪವಾಡಗಳು ನಡೆಯುತ್ತಾ ಇರುತ್ತವೆ. ಈಗಲೂ ಕೂಡ ರಾಮನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದಾಗ ಮುಂದೆ ಇದ್ದ ಕನ್ನಡಿ ಒಡೆದಿದ್ದು ಪ್ರಾಣ ಪ್ರತಿಷ್ಠಾಪನೆಯು ಸರಿಯಾದ ವಿಧಾನದಲ್ಲಿ ಆಗಿರುವುದನ್ನು ತೋರಿಸಿದೆ. ಹಾಗೆಯೇ ರಾಮನ ವಿಗ್ರಹದಲ್ಲಿ ಶ್ರೀರಾಮ ಕಾಣಿಸಿಕೊಂಡಿದ್ದು ಅಯೋಧ್ಯೆಗೆ ಶ್ರೀರಾಮ ಮರಳಿದ್ದಾನೆ. ಇನ್ನು 3 ಅಂತಸ್ತಿನ ಈ ಮಂದಿರವು ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ನೆಲಮಹಡಿ ಅಥವಾ ಮುಖ್ಯ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ. ಮೊದಲ ಮಹಡಿಯಲ್ಲಿ ಶ್ರೀರಾಮನ ದರ್ಬಾರಿದೆ. ಮಂದಿರದ 4 ಮೂಲೆಯಲ್ಲೂ ಸೂರ್ಯದೇವ, ದೇವಿ ಭಗವತಿ, ಗಣಪತಿ ವಿಗ್ರಹಗಳಿವೆ.
ಮಂದಿರದ ದಕ್ಷಿಣ ಭಾಗದಲ್ಲಿ ರಾಮನ ಬಂಟ ಹನುಮನ ಮಂದಿರವಿದೆ. ಈ ಮಂದಿರದ ನಿರ್ಮಾಣಕ್ಕೆ ಉಕ್ಕು ಮತ್ತು ಕಬ್ಬಿಣವನ್ನು ಬಳಸಿಲ್ಲ. ಕಲ್ಲಿನಿಂದಲೇ ಹಿಂದಿನ ಕಾಲದ ದೇವಾಲಯಗಳ ನಿರ್ಮಾಣದ ಶೈಲಿಯಲ್ಲಿ ಮಾಡಲಾಗಿದೆ. ಕೆಳಗೆ 15 ಮೀಟರ್ ಆಳದವರೆಗೆ ಮಣ್ಣು ತೆಗೆದು ಅಲ್ಲಿ ಗಟ್ಟಿ ಬಂಡೆಯಂತೆ 47 ಪದರಗಳ ಬುನಾದಿ ಹಾಕಲಾಗಿದೆ. ಭಾರೀ ಭೂಕಂಪವನ್ನು ತಡೆದುಕೊಳ್ಳಬಲ್ಲ ಸಾಮರ್ಥ್ಯ ಹೊಂದಿದ್ದು 2500 ವರ್ಷಗಳವರೆಗೂ ಸದೃಢವಾಗಿ ಇರಬೇಕೆಂಬ ಗುರಿಯೊಂದಿಗೆ ನಿರ್ಮಿಸಲಾಗಿದೆ. 1.5 ಮೀಟರ್ ದಪ್ಪನೆಯ M35 ಶ್ರೇಣಿಯ ಕಾಂಕ್ರೀಟ್ ಬಳಸಲಾಗಿದೆ. ನೆಲಗಟ್ಟು ಮತ್ತಷ್ಟು ಬಲಪಡಿಸಲು ಗ್ರಾನೈಟ್ ಕಲ್ಲಿನ ಬಳಕೆ ಮಾಡಲಾಗಿದ್ದು, ಭವ್ಯ ರಾಮ ಮಂದಿರದ ನೆಲಮಹಡಿಯಲ್ಲಿ 160 ಸ್ತಂಭಗಳಿವೆ. ಕಲ್ಲುಗಳಿಂದಲೇ ನಿರ್ಮಾಣವಾಗಿರುವ ದೇವಾಲಯದಲ್ಲಿ ಲಾಕಿಂಗ್ ಸಿಸ್ಟಮ್ ಮೂಲಕವೇ ಕಲ್ಲುಗಳನ್ನು ರಂಧ್ರ ಕೊರೆದು ಒಂದಕ್ಕೊಂದು ಲಾಕ್ ಆಗುವ ರೀತಿ ನಿರ್ಮಾಣ ಮಾಡಲಾಗಿದೆ. 5 ಶತಮಾನಗಳ ಬಳಿಕ ಅಯೋಧ್ಯೆಯಲ್ಲಿ ಗತವೈಭವ ಮರುಕಳಿಸಿದೆ. ಮರ್ಯಾದಾ ಪುರುಷೋತ್ತಮನ ದೇವಾಲಯ ನಿರ್ಮಾಣದ ಹಿಂದೆ ಲಕ್ಷಾಂತರ ಜನರ ಹೋರಾಟವಿದೆ. ಆ ಲಕ್ಷಾಂತರ ಜನರ ಹೋರಾಟದ ಫಲವಾಗಿ ರಾಮ ಭಕ್ತರ ಕನಸು ನನಸಾಗಿದ್ದು ಎಲ್ಲೆಡೆ ಜೈ ಶ್ರೀರಾಮ್ ಎಂಬ ಮಂತ್ರಘೋಷ ಮೊಳಗುತ್ತಿದೆ. ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ನೋಡಲು ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.